ಒಂದ್ ಶೂಟ್ಗೆ ಕರ್ಕೊಂಡು ಹೋದದ್ದು ನಮ್ಮ ಮಮ್ಮಿಗೆ ಈಗ ಶೂಟ್ಗೆ ಹೋಗೋದಂದ್ರೆ ಭಾಳ ಇಷ್ಟ. ಎಲ್ಲ ಶೂಟ್ಗೂ ನಾ ಬರ್ತೆ ಅಂತ್ರು. ಮಮ್ಮಿ ಮಾಡಿಟ್ಟದ್ ಪೂರಿ ತಿನ್ಕೊಂಡು ನಾ ರೆಡಿ ಆಗೋಕ್ ಸ್ಟಾರ್ಟ್ ಮಾಡಿ. ಈ ಇಯರ್ ಚೈನ್ ಭಾಳ ಚಂದ ಇತ್ತು, ನಂಗಂತೂ ಭಾಳ ಇಷ್ಟ ಆಯ್ತು. ನಿಮ್ಗೇನಾದ್ರೂ ಬೇಕಿದ್ರೆ ನನ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ, ಇಲ್ಲ ಬಯೋದಲ್ಲಿ ಚೆಕ್ ಮಾಡಿ. ಜ್ಯುವೆಲರಿ ಯಾವ್ದು ಹಾಕ್ಬೇಕು, ಆಮೇಲೆ ಸೀರೆಗೆ ಯಾವ್ದು ಮ್ಯಾಚ್ ಆಗ್ತದೆ ಎಲ್ಲ ಸೆಟ್ ಮಾಡೋದ್ ನಾನೇ. ಫುಲ್ ಮೇಕ್ ಓವರ್ ಕ್ರೆಡಿಟ್ ನಂಗೆ. ಇದು ಜೋರ್ ಮಳೆಗಾಲ ಆಗಿರೋದ್ರಿಂದ ದೂರ ಶೂಟ್ ಇಟ್ಕೊಂಡ್ರೆ ಟ್ರಾವೆಲ್ ಮಾಡೋಕು ಕಷ್ಟ, ಮತ್ತೆ ರೆಡಿ ಆದದ್ದೆಲ್ಲ ಹಾಳಾಗ್ಬಿಡ್ತದೆ ಅಂತ ಹತ್ರ ಲೊಕೇಶನ್ ಚೂಸ್ ಮಾಡಾಗಿತ್ತು. ನಮ್ಗೆ ಹತ್ರ ಲೊಕೇಶನ್ ಅಂದ್ರೆ ಬೀಚ್, ಅದನ್ನೇ ಚೂಸ್ ಮಾಡಿದೆ. ಆದ್ರೆ ಅಲ್ಲಿ ಹೋದ್ಮೇಲೆ ಲೊಕೇಶನ್ಗೆ ಸಿಕ್ಕಾಪಟ್ಟೆ ಗಾಳಿ. ಆಮೇಲೆ ಅಲ್ಲಿ ಬೇಡ ಆಗುದಿಲ್ಲ ಶೂಟ್ಗೆ ಅಂತ ಹೇಳಿ ಸಡನ್ ಆಗಿ ಲೊಕೇಶನ್ ಚೇಂಜ್ ಮಾಡಿ ಕಡ್ಲೆ ಗಾಂಧಿವನ ಗ್ರೌಂಡ್ ಬಂದಾಯ್ತು. ಫೋಟೋಗ್ರಾಫರ್ ಪಾಪ ನಂಗೆ ದೂರ ಹೋಗಕ್ ಆಗುದಿಲ್ಲ ಅಂತ ಹೇಳಿ ಅವ್ರ ಅಂಕೋಲದಿಂದ ಕುಮಟಾಗ್ ಬಂದಿದ್ರು. ಫೋಟೋಸ್ ಎಲ್ಲ ಚಂದ ಬಂದದೆ. ನನ್ನ ಪೇಜ್ ಅಲ್ಲಿ ಈಗಾಗಲೇ ಪೋಸ್ಟ್ ಮಾಡನೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಭಾಸ್ಕರ್ NK ಫೋಟೋಗ್ರಾಫಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಶೂಟ್ ಎಲ್ಲ ಬೇಗ ಮುಗಿತದೆ ಅಂತ ಹೇಳಿ ಬೆಳಗ್ಗೆ ಬೇಗ ರೆಡಿ ಆಗಿ ಹೋದ್ರು. ಲೊಕೇಶನ್ ಎಲ್ಲ ಚೇಂಜ್ ಮಾಡಿ ಶೂಟ್ ಎಲ್ಲ ಚೆನ್ನಾಗಿ ಬರ್ಬೇಕಲ್ಲ, ಸ್ವಲ್ಪ ಟೈಮ್ ಕೊಟ್ಟು ಎಲ್ಲ ಮುಗಿಸೋವರೆಗೆ ಮಧ್ಯಾಹ್ನ ಆಗ್ಬಿಡ್ತು. ಮಮ್ಮಿನೂ ಕರ್ಕೊಂಡು ಹೋಗೋದ್ರಿಂದ ಮನೇಲಿ ಅಡ್ಗೆ ಮಾಡಿ ಹೋಗ್ಲಿಲ್ಲಾಗಿತ್ತು. ಹೊರಗಡೆಯಿಂದ ಪಾರ್ಸಲ್ ತಂದು ಜಸ್ಟ್ ಊಟ ಮುಗಿಸಿದಷ್ಟೇ ಮಳೆ ಹನ್ಸುಕ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಹೊತ್ತಲ್ಲಿ ದೊಡ್ಡ ಗಾಳಿ ಮಳೆನೂ ಸ್ಟಾರ್ಟ್ ಆಯ್ತು. ನಮ್ ನಸೀಬಕ್ಕೆ ಬೆಳಿಗ್ಗೆಗೆ ಮಳೆ ಬರ್ಲಿಲ್ಲ. ಒಟ್ನಲ್ಲಿ ಸಕ್ಸಸ್ಫುಲ್ ಆಗಿ ಫೋಟೋ ಶೂಟ್ ಮುಗೀತು. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.